ತಲೆ ಮೇಲೆ ಟೋಪಿ ಹಾಕೊಂಡು ಗಡ್ಡ ಬಿಟ್ಟಿರುವ ಈ ಮುಸ್ಲಿಂ ವ್ಯಕ್ತಿ ಸ್ಮಶಾನದಲ್ಲಿ ಮಾಡಿದ ಕೆಲಸ ನೋಡಿ ಅಲ್ಲಿದ್ದ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಮುಸ್ಲಿಂ ವ್ಯಕ್ತಿ ಮತ್ತು ಹಿಂದೂ ವ್ಯಕ್ತಿಯ ದೋಸ್ತಿ ಸುಮಾರು 50 ವರ್ಷಗಳಿಗೂ ಅಧಿಕ ಇತ್ತು. ಇಬ್ಬರು ತಮ್ಮ ಜೀವನದ ಏಳು ಬೀಳುಗಳನ್ನ ಒಟ್ಟಿಗೆ ನೋಡಿದ್ರು. ಇಬ್ಬರು ತಮ್ಮ ಖುಷಿಯಲ್ಲಿ ದುಃಖದಲ್ಲಿ ಒಟ್ಟಿಗೆ ಇದ್ರು. ಆದ್ರೆ ಒಂದು ದಿನ ಹಿಂದೂ ಆಗಿದ್ದ ಇವರ ಸ್ನೇಹಿತ ತೀರಿ ಹೋಗ್ತಾರೆ. ಯಾವಾಗ ಸ್ನೇಹಿತನ ಅಂತಿಮ ದರ್ಶನ ಮಾಡಬೇಕಾಗಿ ಬಂತು, ಈ ವ್ಯಕ್ತಿ ತನ್ನನ್ನ ತಾನೇ ತಡೆಯೋಕೆ ಆಗಿಲ್ಲ. ಜನ ಅಲ್ಲಿಗೆ ಹೋಗ್ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ನೇರವಾಗಿ ಸ್ಮಶಾನಕ್ಕೆ ಬಂದು ಬಿಡ್ತಾರೆ. ಅಲ್ಲಿದ್ದ ಎಲ್ಲಾ ಜನರು ಕೂಡ ಆಶ್ಚರ್ಯ ಪಟ್ರು, ಒಬ್ಬ ಮುಸ್ಲಿಂ ವ್ಯಕ್ತಿ ಸ್ಮಶಾನದಲ್ಲಿ ಏನ್ ಮಾಡ್ತಿದ್ದಾರೆ ಅಂತ. ಆದ್ರೆ ಆ ವ್ಯಕ್ತಿ ಯಾರಿಗೂ ತಲೆ ಕೆಡಿಸ್ಕೊಳ್ದೆ ತನ್ನ ಸ್ನೇಹಿತನನ್ನೇ ನೋಡ್ತಾ ಮೌನವಾಗಿ ಕುತ್ಕೋಬಿಡ್ತಾರೆ. ಆ ವ್ಯಕ್ತಿಗೆ ಅಲ್ಲಿ ಕಾಣಿಸಿದ್ದು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಅಲ್ಲ, 50 ವರ್ಷದ ಒಂದು ಅದ್ಭುತವಾದ ಸ್ನೇಹ. ತನ್ನ ಸ್ನೇಹಿತನಿಗೆ ನಾನು ಅಂತಿಮ ವಿದಾಯ ಹೇಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅಲ್ಲಿದ್ದ ಎಲ್ಲರಿಗೂ ಹೇಳ್ತಾರೆ. ಒಂದು ನಿಷ್ಕಲ್ಮಶವಾದ ಸ್ನೇಹದಲ್ಲಿ ಯಾವ ಧರ್ಮವೂ ಕೂಡ ಮಧ್ಯ ಬರೋದಿಲ್ಲ ಅಂತ ಪ್ರೂವ್ ಆಯ್ತು ಅಲ್ವಾ? ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಪ್ರಾಣ ಸ್ನೇಹಿತನಿಗೆ.